Okay, let's go. Guys, welcome back to my new vlog. Guys, ಇವತ್ತು ಬೆಳಗ್ಗೆಯಿಂದ ಫುಲ್ಲು ನೆಗೆಟಿವ್ ಫುಲ್ ನೆಗೆಟಿವ್ ಮೈಂಡೇ ಓಡೋದು ನಮ್ಮ ತಲೆಯಲ್ಲಿ. ಬೆಳಿಗ್ಗೆಯಿಂದ ಏನು ಕೆಲಸನೂ ಆಗಿಲ್ಲ. ಕೆಲ್ಸಕ್ಕೆ ಹೋಗಿದ್ದೆ, ನೋಡಿದ್ರೆ ಅರ್ಧ ದಾರಿಗೆ ಹೋಗ್ತಾ ಇದ್ದೀನಿ, ಯಾಕೋ ಮೂಡ್ ಹೊಂಟೋಯ್ತು, ವಾಪಸ್ ಬಂದುಬಿಟ್ಟೆ. ಒಂಥರ ಇರಿಟೇಟ್ ಫೀಲ್ ಆಗುತ್ತೆ. ಒಂದಿನ ಪೂರ್ತಿ ಫುಲ್ ಡೇ ಇರಿಟೇಟು. ಏನು ಮಾಡೋಕ್ಕೂ ಕೆಲಸನೇ ಮೂಡೇ ಇದ್ದಿಲ್ಲ, ಬ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಅದರಿಂದ ಇವಾಗ ಸಾಯಂಕಾಲ ಫ್ರೆಶ್ ಅಪ್ ಆಗಿ ಇವಾಗ ಟೆಂಪಲ್ಗೆ ಹೋಗಬೇಕು. ಸರ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಸಾಯಿಬಾಬಾ ಟೆಂಪಲ್ಗೆ. ಆಮೇಲೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಏನಂತ ಹೇಳ್ತೀನಿ ನಿಮಗೆ. ಫಸ್ಟ್ ಟೆಂಪಲ್ಗೆ ಹೋಗ್ಬಿಟ್ಟು ಬರುವ. ಫೈನಲಿ ನಂದು ATM ಕಾರ್ಡ್ ಬಂದೈತೆ ನೋಡಿ ಗಾಯ್ಸ್. ನೋಡಿ ATM ಕಾರ್ಡ್ ಬಂದೈತೆ ನಂದು. ಫೈನಲಿ ನಾನು ದೇವಸ್ಥಾನಕ್ಕೆ ಬಂದೆ. ನೋಡಿ ಬನ್ನಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಶುಕ್ರವಾರ ಟೆಂಪಲ್ಗೆ ಬಂದಿದ್ದೀನಿ ನೋಡಿರಿ ನಾನು. ಫೈನಲಿ ಹೋಗಿ ಆಚೆ ಹೋಗ್ತಾಯಿದ್ದೀನಿ. ಆಚೆ ಕಡೆ ಬಂದಿದ್ದ ತಕ್ಷಣ ಈ ವ್ಯೂ ನೋಡಿಬಿಟ್ಟು ಒಂಥರ ವಾವ್ ಅನಿಸ್ತು ನನಗೆ. ಒಂಥರ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಪಾಸಿಟಿವ್ ಮೈಂಡ್ ಬರುತ್ತೆ ಗೈಸ್. ನಂಗೆ ಸೀರಿಯಸ್ಲಿ ಏನಾದರೂ ಬೇಜಾರಾದರೆ ದೇವರಾಣೆಗಳು ಟೆಂಪಲ್ಗೆ ಬರೋದು. ನಾನು ಎಲ್ಲೂ ಹೋಗೋಲ್ಲ. ನಂಗೆ ಎಲ್ಲೋದ್ರೂ ಸರ್ಟಿಫಿಕೇಷನ್ ಸಿಗೋಲ್ಲ ಗೈಸ್, ಯಾವ ಟೆಂಪಲ್ಗೆ ಹೋದ್ರೂ ಅಷ್ಟೇ. ನೋಡ್ರಿ ಬಿಸ್ಕೆಟ್ ಎಷ್ಟು ಕೊಟ್ಟವ್ರು ಗೊತ್ತಾ ಪಾಪ ಅವರು. ಅಲ್ಲಿರೋ ಸ್ವಾಮೀಜಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ನನ್ನ ಕಷ್ಟನೆಲ್ಲ ಅವ್ರ ಹತ್ರ ಸ್ವಲ್ಪ ಶೇರ್ ಮಾಡಿಕೊಂಡು ಎಲ್ಲಿಂದ ಇದ್ದೆ, ಏನು ಕತೆ, ಇವಾಗ ಏನು ಮಾಡ್ತಾಯಿದ್ಯಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾತಾಡಿಕೊಂಡು ಬಂದೆ. ಇವಾಗ ಇದ್ರ ಹತ್ರ ಹೋಗ್ಬೇಕು, ರಿಲಯನ್ಸ್ ಹತ್ರ ಹೋಗಬೇಕು. ನಾನು ಫೋನ್ ತೊಗೊಂಡಿದ್ನಲ್ಲ, ಫೋನ್ದು EMI ಕಟ್ಟೇ ಆಗಿಲ್ಲ. ಅದು ಇವಾಗ 5ನೇ ತಾರೀಕೆ ಕಟ್ಟಬೇಕಾಗಿತ್ತು, ನೆನ್ನೆ ಅದು ಕಟ್ಟಾಗಿಲ್ಲ. ಅದಕ್ಕೆ ಅವ್ರ ಕಂಪ್ನಿಯವರೇ ಫೋನ್ ಮಾಡಿದ್ರು, ಅದಕ್ಕೆ ನಂಬರ್ಗೆ, ಅದಕ್ಕೆ ಅಕೌಂಟಲ್ಲಿ ತೊಗೊಂಡಿರೋದು. ಅದಕ್ಕೆ ಆಮೇಲೆ ಅವರು ಕಂಪ್ನಿಯವರು ಅದಕ್ಕೆ ಮಾತಾಡಿದೆ. ಅದಕ್ಕೆ ನಾನು ನಂಬರ್ ಕೊಡ್ತಾವ್ರಿಗೆ ನಾನೇ ಮಾತಾಡಿದೆ. ಅವ್ರು ಹೇಳ್ತವ್ರೆ ಇವಾಗ ಯಲಂಕದಲ್ಲಿ ಒಂದು ಇದೈತಂತೆ ರಿಲಯನ್ಸು. ಸೊ ಅಲ್ಲಿ ಹೋಗ್ಬಿಟ್ಟು ಅದೇನೋ ಚೆಕ್ ಮಾಡಿಸ್ಬೇಕಂತೆ. ಅದು ಏನೇನು ಹೇಳಿದ್ರು ನನಗೂ ಮರ್ತೋದೆ. ಅಲ್ಲಿ ಬಿಟ್ಟು ಅವ್ರಿಗೆ ಫೋನ್ ಮಾಡಿಸ್ಕೊಡ್ತೀನಿ. ಏನು ಮಾತಾಡ್ತಾರೋ ನೋಡುವ ನೆಕ್ಸ್ಟ್ ಏನು ಕೆಲಸ ಅಂತ. ಇವಾಗ ಯಲಂಕಕ್ಕೆ ಬೇರೆ ಹೋಗಬೇಕು. ಬನ್ನಿ ಹೋಗುವ. ಚಾರ್ಜ್ ಬೇರೆ ಇಲ್ಲ ಗೈಸ್, ಒಂದೇ 1% ಇದು, ಒಂದೇ ಅಂತೀನಿ 20% ಐತೆ. ಹೋಗ್ಬಿಟ್ಟು ಬಂದರೆ ಸಾಕು ಗೈಸ್. ಫೈನಲಿ ನಾನು ರಿಲಯನ್ಸ್ ಹತ್ರ ಬಂದಿದ್ದೀನಿ. ಅದು ಏನಾಯಿತು ಅಂದರೆ ಫಸ್ಟಿಗೆ ಇದನ್ನ ಹೋಗ್ಬಿಟ್ಟು ಕೊಟ್ಬಿಟ್ಟು ಫಸ್ಟ್ ಏನಾಯ್ತು ಅದು ಫಸ್ಟ್ ಪ್ರಾಪರಾಗಿ ಕೇಳಿಕೊಂಡು ದೆನ್ ಬಂದು ಹೇಳ್ತೀನಿ ನಿಮಗೆ ಗಾಯ್ಸ್. ನನ್ನ ಕಣ್ಮುಂದೆ ಒಂದು ಕಾರ್ ನಿಂತೈತೆ ಅಲ್ಲಿ. ಲುಕ್ ಅಟ್ ದ ಕಾರ್ ಗಾಯ್ಸ್. ಇದು ಯಾವುದೋ ಒಂದು ಕಾರ್ ಅಡ್ಡ ಹೋಗ್ತೈತೆ. ಅಲ್ಲಿ ಎಲ್ಲೋ ಕಲರ್ ಕಾಣಿಸ್ತೈತೆ ನೋಡ್ರಿ. ಅಲ್ಲಿ ನಾನು ಏನಾದರೂ ಇವಾಗ ಹೋಗ್ಬಿಟ್ಟು ಬರ್ತಾಯಿದ್ರೆ ತೋರಿಸ್ತೀನಿ. ನೀವು ಫಸ್ಟ್ ಒಳಗಡೆ ಹೋಗ್ಬಿಟ್ಟು ಕೇಳ್ಕೊಂಬರೋ. ನನ್ನ ಗಾಡೀಲಿ ನೋಡ್ರಿ ಎಷ್ಟು ತುಂಬ ಹೋಗೈತೆ. ಜರ್ಕಿನು, ಹೆಲ್ಮೆಟ್ಟು, ಅದು 4-5 ಬಿಸ್ಕೆಟ್ಸು, ATM ಕಾರ್ಡು, ಅಪ್ಪ ಫುಲ್ ಗಾಡಿನೇ ಬೀರು ಆಗಿಬಿಡೈತೆ. ಇಲ್ಲಿ ನೋಡ್ರಿ ಇಲ್ಲಿ ಮರಿ ಕೋತೀವಿ ಅಂದ್ರೆ ಮರಿನೇ ಎತ್ಕೊಂಡು ಹೋಗ್ತೈತೆ ಅದು. ವಾವ್, ಹೋಗ್ತಾನೆ ಇಲ್ಲ ನೋಡ್ರಿ, ತೃಪ್ತಾನೆ ಇಲ್ಲ. ಒಂದು ಎಷ್ಟು ಕೋತಿಗಳವೆ ನೋಡ್ರಿ ಇಲ್ಲಿ. ಮಂಗನಿಂದ ಬೈಲ್ ತೋ ಗೈಸ್. ನನ್ನ ಹತ್ರ ಒಳ್ಳೆ ಟೈಮ್ ಬಾಳೆಹಣ್ಣು ಸಿಕ್ಕೈತೆ ನೋಡ್ರಿ. ಬಾ ಇಲ್ಲಿ ಬರ್ತಾನೆ ಇಲ್ಲ, ಅದು ಹೊಂಟಾಗೆ ಬಿಡ್ತದು. ಇಲ್ಲವೇ ಮರದ ಮೇಲೆ ಅವೇ ನೋಡಿ, ಕೊಡೋಕೆ ಅದೃಷ್ಟನೇ ಇಲ್ಲ ಅದಕ್ಕೆ. ಆ ಸೈಡಿಂದ ಹೋಗಿ ಕೊಟ್ಟು ಬರ್ಬೋದು. ಇಲ್ಲವೇ ಕೆಳಗಡೆ ಬರ್ತಾನೆ ಇಲ್ಲ ನೋಡ್ರಿ, ಅವು ಮೇಲ್ಗಡೆನೇ ತಗ್ಲಾಕೋಗ್ತವೆ. ಇಲ್ಲ ಬನ್ನಿ ಹೋಗುವ. ಪಾಪ ತಿನ್ನೋ ಅದೃಷ್ಟ ಇಲ್ಲ. ನನ್ನ ಜ್ಞಾಪನೇ ಬಂದಿರೋ ಕೊಟ್ಬಿಡ್ತಿದ್ದು. ಚಾರ್ಜೇ ಇಲ್ಲ ಗಾಯ್ಸ್ ನನ್ನ ಫೋನಲ್ಲಿ, ಬರೀ 10% ಐತೆ. ಅಯ್ಯೋ, ಏನು ಗೊತ್ತಾ, ಲೈಫಲ್ಲಿ ಒಂದೇ ಒಂದು ತಗೋಬೇಕಂತ ಆಸೆ ನನಗೆ. ಅದೇನು ಅಂದರೆ ಗಾಯ್ಸ್ ನೋಡ್ರಿ ಗಾಯ್ಸ್, ಲುಕ್ ಎಟ್ ದ ಕಾರ್ ಗಾಯ್ಸ್. 911 Porsche. ಲುಕ್ ಎಟ್ ದ ಕಾರ್. ವಾವ್, ಕ್ರೇಜಿ ಅನ್ಕೋ.
ನೋಡಿದ ತಕ್ಷಣ ವಾವ್ ಅನಿಸ್ಬಿಡ್ತು ನನಗೆ. ಬ್ರೋ ಯಾವಾಗ ತಗೊಳ್ಳೋದು ನಾನು, ಖುಷಿ ಆಯಿತು ಒಂಥರ. ಗೈಸ್ ಫೈನಲಿ ಹೋಗಿದ್ದ ಕೆಲಸನ ಆಯಿತು. ಅದು ಏನಾಯಿತು ಅಂದರೆ, ನಾನು ಫೋನ್ EMI ತೊಗೊಂಡಿದ್ನಲ್ಲ, ಸೊ ಅದು ಮೊನ್ನೆನೇ ಕಟ್ಟಾಗಬೇಕಾಗಿತ್ತು, ಅದು ಕಟ್ಟಾಗಿಲ್ಲ. ಅದಕ್ಕೆ ಅದೇನೋ ಏನೋ ಹೇಳಿದ್ರೆ ನಂಗೆ ಅರ್ಥ ಆಗಿಲ್ಲ. ಸೊ ಅದೇನೋ ಅಪ್ಲೋಡ್ ಮಾಡಬೇಕಂತೆ. ಸೊ ಇನ್ನೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಅಕಸ್ಮಾತ್ ಏನಾದರೂ ಇವತ್ತೇನಾದರೂ ಬಂದಿಲ್ಲ ಅಂದಿದ್ರೆ ಚೆಕ್ ಬೌನ್ಸ್ ಆಗಿ ಫೋನ್ನ ಫುಲ್ ಕ್ಯಾಶ್ ಕೊಟ್ಟು ತೊಗೋಬೇಕಾಗಿತ್ತು. ಹಂಗೆ ಇವತ್ತು ಬಂದಿದ್ದೆ, ಕೆಲಸ ಆಗೋಯ್ತಿದ್ದು. ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ ಹೋಗ್ತಾ ಸಿಗುವ. ಗೈಸ್ ಫೈನಲಿ ನಾನು ಮನೆಗೆ ಬಂದೆ. ಇಲ್ಲಿ ನನ್ನ ಚಾರ್ಜ್ ಚೆನ್ನಾಗಲ್ಲ ಇವಾಗ, ನನಗೆ ಫ್ಲ್ಯಾಶಲ್ಲಿ ಲೈಟ್ ಆನ್ ಆಗೋಲ್ಲ. ನನ್ನ ಫೋನು ಬರೀ 40% ಚಾರ್ಜ್ ಐತೆ. ಸೊ ಫೈನಲಿ ಮನೆಗೆ ಬಂದೆ. ಸೊ ಮನೇಲಿ ಏನು ಮಾಡೋದು ತಿನ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಬನ್ನಿ ಗೈಸ್ ಹೋಗುವ. ನೋಡಿರಿ ನಮ್ಮ ಅಜ್ಜಿ ಇನ್ನೂ ಬಂದಿಲ್ಲ, ಚೆನ್ನಾಗಿ ಗೊತ್ತಿಲ್ಲ. ನಮ್ಮ ಅಜ್ಜಿ ಜೊತೆ ಮಾತಾಡ್ತಿಲ್ಲ ನಾನು, ಸ್ವಲ್ಪ ಕಿರಿಕ್ ಮಾಡ್ಕೊಬಿಟ್ಟಿದ್ದೀನಿ. ನಾನು ಸ್ವಲ್ಪ ಮಾತಾಡ್ತಿಲ್ಲ, ನಾನು ಅಡುಗೆನೂ ಮಾಡೋಕ್ಕಿಲ್ಲ ಗೈಸ್. ನಮ್ಮ ಅಜ್ಜಿ ಮಧ್ಯಾಹ್ನ ಏನು ಮಾಡೋಕ್ಕಿಲ್ಲ ನಮ್ಮ ಅಜ್ಜಿ ಅಡುಗೆ. ಸ್ವಲ್ಪ ನಾನೇ ಕ್ರಿಕ್ ಮಾಡ್ಕೊಬಿಟ್ಟಿದ್ದೀನಿ, ಪಾಪ ಮಾಡ್ಕೊಬಿಡೋದು ನನ್ನ ಮೇಲೆ. ಈಗ ಶಾಪ್ ಕಡೆ ಹೋಗಿ ಏನೋ ತಿನ್ನಬೇಕು. ಒಂದು ಏನು ಮಾಡೋದು ಗೈಸ್, ಕ್ಯಾಶ್ ಇಲ್ದಿರ ಸಾಯ್ತಾ ಇದ್ದೀನಿ ನಾನು. ಕ್ಯಾಶ್ ಇಲ್ದಿರ ದೀಪ ಅಕೌಂಟಲ್ಲಿ ಅಮೌಂಟ್ ಇಕ್ತಾ ಇದ್ದೀನಿ ನನಗೆ, ಗೊತ್ತಾ? ನನ್ನ ಅಕೌಂಟ್ ಈಗ ಎಲ್ಲೇ ಹೋದ್ರೂ ಸ್ಕ್ಯಾನರ್ಗಳು ಕಳಿಸ್ಬೇಕು. ನಾನು ಒಂದೊಂದು ಅಂಗಡಿಗೆ ಹೋದ್ರೂ ಸ್ಕ್ಯಾನರ್ಗಳು ಕಳಿಸ್ಬೇಕಪ್ಪ. ಗೈಸ್ ಆಫ್ ಕಬಾಬ್ ಆಫ್ ಪುಷ್ಕ ತೊಗೊಂಡಿದ್ದೀನಿ. ಹೊಟ್ಟೆ ತುಂಬ ಹಸಿತೈತೆ ಗೈಸ್. ಹೋಗ್ಬಿಟ್ಟು ತಿಂದ್ಬಿಟ್ಟು ನೋಡುವ ನೆಕ್ಸ್ಟ್ ಏನು ಅಂತ. ನನ್ನ ಪ್ರಕಾರ ಈ ಬ್ಲಾಗು ನಾಳೆ ಕಂಟಿನ್ಯೂ ಆಗ್ಬೋದು, ಆಗದೆ ಇರ್ಬೋದು, ಹೇಳೋಕ್ಕಾಗಲ್ಲ. ನೋಡುವ. ಸೊ ಗೈಸ್ ನನ್ನ ಲೈಫ್ ಹೆಂಗಾಗೋಯ್ತು ಅಂದರೆ, ಜೇಬಲ್ಲಿ ಇವಾಗ ₹1 ಇಲ್ಲ. ಊಟ ನೋಡ್ರಿ ಏನು ತಿಂತಾಯಿದ್ದೀನಿ. ಅದು ಹಿಂಗ ₹1 ಜೇಬಲ್ಲಿ ನನಗೂ. ಊಟ ಮಾತ್ರ ನಾನು ಏನು ಅನ್ಕೊಂಡು ತಿನ್ನೋದೇ ತಿನ್ನಬೇಕು ಅಷ್ಟು. ಅದು ಹೆಂಗಾದರೂ ಆಗಲಿ, ತಿನ್ನೋದಕ್ಕೆ ಮೋಸ ಮಾಡಬಾರ್ದು ಗೈಸ್. ಬನ್ನಿ ತಿಂದ್ಬಿಟ್ಟು ಸಿಗ್ತೀನಿ ರೀ ಗೈಸ್. ಫೈನಲಿ ನಾನು ಕೆಲಸ ಮುಗಿಸ್ಕೊಂಬಂದು ಅದಕ್ಕೆ ಮನೆ ಹತ್ರ ಬಂದೆ. ಯಾಕಂದರೆ ಅದಕ್ಕೆ ನೋಡಿ ತುಂಬ ದಿನ ಆಗೋಗಿತ್ತು ನಾನು ನೋಡೋದು. ಅದಕ್ಕೆ ಕೆಲ್ಸಕ್ಕೆ ಹೊಂಟೋಗೋಯ್ತು ಅಂತ. ಬನ್ನಿ ಇವಾಗ ಬಬ್ಲು ಫೋನ್ ಮಾಡಿದ್ದ, ಎಲ್ಲೋ ಯಲಹಂಕಕ್ಕೆ ಹೋಗ್ಬೇಕಂತೆ. ಅದೇ ಮೊನ್ನೆ ಲಾಸ್ಟ್ ಟೈಮ್ ನೋಡಿದಾಗ ಬ್ಯಾಟ್ರಿ ಗಾಡಿ ಸರ್ವಿಸಿಗೆ ಕೊಟ್ಟಿದ್ರಲ್ಲ, ಸೊ ಅದನ್ನ ಮತ್ತೆ ಬಿಡಬೇಕಂತೆ. ಪ್ರಾಬ್ಲಮ್ ಆಗಿಬಿಡೈತೆ. ಹೋಗ್ಬಿಟ್ಟು ಗಾಡಿನ ಬಿಟ್ಟು ನೆಕ್ಸ್ಟ್ ಏನು ನೋಡುವ. ಬನ್ನಿ ಗಾಯ್ಸ್, ಬನ್ನಿ ಗಾಯ್ಸ್. ತುಂಬ ಬಿಸಿಲೈತೆ ಗಾಯ್ಸ್, ಇವತ್ತು ಎಲ್ಲೂ ಹೋಗೋಕ್ಕೂ ಆಗಲ್ಲ ಗಾಯ್ಸ್. ತುಂಬ ಬಿಸಿಲೈತೆ ಗಾಯ್ಸ್. ನೋಡಿ ಗೈಸ್, ನನ್ನ ಚಪ್ಪಲಿ ಫುಲ್ ಓಲಿ ಆಗಿಬಿಟ್ಟೈತೆ ಗೈಸ್. ನೀನು ಬಾರೋ ಗೈಸ್, ಬನ್ರಿ ಗೈಸ್. ಗೈಸ್ ನನ್ನ ಗಾಡಿ ಎಲ್ಲಿ ನಿಂದಿರ್ಸಿದ್ದೀನಿ ನೋಡಿ ಗೈಸ್, ಮೋರಿ ಮೇಲೆ ನಿಂದಿರ್ಸಿದ್ದೀನಿ ಗೈಸ್. ಯಾರಾದರೂ ಬಂದು ಜೋರಾಗಿ ಹತ್ಬಿಟ್ರೆ ಡೌನ್ಗೆ ಹೋಗ್ಬಿಡುತ್ತೆ ಗೈಸ್, ಗಾಡಿ ಬಿದ್ದೋಗ್ಬಿಡುತ್ತೆ ಗೈಸ್. ಬನ್ನಿ ಗೈಸ್, ಬಬ್ಲು ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ಗೈಸ್, ಗೈಸ್ 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 ಬನ್ನಿ ಗಾಯ್ಸ್. ನನ್ನ ಗಾಡಿನ ಎತ್ಕೊಂಡು ಹೋಗ್ಬೇಕಂತೆ ಗಾಯ್ಸ್. ನಂದು ಬಬ್ಲುದು ಇನ್ನೊಂದು ಗಾಡಿ ಇಲ್ಲ ಗಾಯ್ಸ್. ಏನೋ ಕಂದಲ್ಲಿ ಏನೋ 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 ಸೈಕಲ್ ಇದ್ದಂಗೆ ಐತೋ ನಿನ್ನ ಗಾಡಿ ಅದ್ಲೇ. ನಾನು ಶೋರೂಮ್ ಹತ್ರ ಬಂದಿದ್ದೀನಿ. ಅದೇನೋ ಬ್ರೇಕ್ ಹಿಡಿದ್ರೆ ಹ್ಯಾಂಡ್ಲು ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರುತ್ತಂತೆ. ಏನಿದು ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರುತ್ತಾ ಇದು? ಏನಾಗಿರೋದು ಇದು? ಬಬ್ಲು ಫುಲ್ ಗರಮ್ ಆಗ್ಬಿಟ್ಟವನೆ. ಕೂಲ್ ಡೌನ್ ಬ್ರೋ, ಕೂಲ್ ಡೌನ್ ಬ್ರೋ. ಸೋಮವಾರ ಬಂದರೆ ಇದಕ್ಕೆ ಫುಲ್ ಗರಮ್ ಆಗ್ಬಿಡೋದು ಬಬ್ಲು. ಕೆಲ್ಸಗಳಿರಲ್ವೇನೋ ಬಬ್ಲಿಗೆ ಇವ್ರು ಹೇಳ್ದಾಗೆಲ್ಲ ಅಲ್ಕೊಂಡಿರ್ಬೇಕಾಗುತ್ತೆ.
ಹೋಗ್ತಾ ಇರೋನು ಲಿಫ್ಟಲ್ಲಿ ಹೋಗ್ತಾವನೆ, ಅದಕ್ಕೆ ಬೈದ್ಬಿಟ್ಟು ಸ್ಟೆಪ್ಸಲ್ಲಿ ಹೋಗೋಣ ಬಾ ಕಾಡಿ ಆಗುತ್ತೆ ಅಂದ್ಬಿಟ್ಟು ಸ್ಟೆಪ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಹಿಂಗೆ ಫಸ್ಟ್ ಫ್ಲೋರ್ಗೆ. ಕೆಟ್ ದ ಗೈಸ್ ನೋಡ್ರಿ, ಇದೇ ಗಾಡಿ ಇರೋದು ಬಬ್ಲು ಹತ್ರ, ಬಟ್ ಕಲರ್ ಚೇಂಜು. ಇದೇ ಗಾಡಿ ಇರೋದು ಬಬ್ಲು ಹತ್ರ, ಚೆನ್ನಾಯ್ತು ಒಂಥರ ಕಲರು. ಗಾಯ್ಸ್ ಫೈನ್ ಯಾವಾಗ ಬರ್ಬೇಕಂತ ಇವಾಗ? ಯಾವಾಗ ಬರ್ಬೇಕಂತೆ? ಫೋನ್ ಮಾಡ್ತಾರೆ. ಅವ್ನು ಹಾಕೋನಲ್ಲ ಹೆಲ್ಮೆಟ್ಟು, ನಂದು ಸೇಮ್ ಹೆಲ್ಮೆಟ್, ಆದರೆ ನಾನು ಹಾಕೊಂಡ್ರೆ ಹಂಗೆ ಕಾಣಿಸಲ್ಲ. ಏನಕ್ಕೆ ಹೇಳು? ಏನಕ್ಕೆ ಸ್ಪಾಯ್ಲರ್ ಇಲ್ಲ, ಸ್ಪಾಯ್ಲರ್ ಅಂದರೆ ಹಿಂದೆಗಡೆ ಹಿಂಗೆ ಚೂಪಾಗಿ ಬರೋದು. ಅಯ್ಯೋ ಲೇ ಅಮ್ಮ, ಅದಕ್ಕೆ ಹೊಡ್ಕೊಂಡು ನನಗೆ ಬೇಜಾರಾಗ್ಬಿಟ್ಟಿತ್ತು. ಸುಮ್ಮನಿರೋ. ಸೊ ಗೈಸ್ ಇವಾಗ ಗಾಡಿ ಸರ್ವಿಸು ಕೊಟ್ಟಾಯಿತು, ಹೋಗ್ತಾ ಇದ್ದೀರಿ. ಗಾಡಿ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಡು ಹೋಗುವ ಅಂದರೆ ಬನ್ನಿ ಹೋಗುವ. ಸೊ ಗಾಯ್ಸ್ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀರಿ. ನಾನೇ ಹಾಕ್ಸ್ತೀನಿ ಅಂದರೆ ಬಬ್ಲು ಬೇಡ ಬೇಡ ಇಲ್ಲ ನಾನೇ ಹಾಕ್ಸ್ತೀನಿ ಅಂತ. ಇಲ್ಲ ಗೈ ಇದು ಇಕ್ಕೊಳ್ಳೋಕೆ ಒಂದು ಕೈಯಲ್ಲಿ ಕೊಟ್ಟು ನಂಗೆ ಹಿಂಸೆ ಗುರು ಇದು. ಪಾಪ ಗೈಸ್ ಹತ್ರ ಕಾಸಿಲ್ಲ, ಬಬ್ಲೂನೇ ಹಾಕ್ಸ್ತವನೆ. ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಅಯ್ಯೋ ನಡೆಯಲ್ಲ, ಅಲ್ಲೇ ಇಲ್ಲಿ ಹಾಕ್ಸು. ಇಲ್ಲಿ ಬಂದರೆ ಎಷ್ಟು ಜನ ಕಾಯ್ಬೇಕು ನೋಡ್ರಿ, ಅಪ್ಪ ದೇವ್ರೆ. ಹಾರ್ಲಿ ನೋಡು, ಹಾರ್ಲಿ ಗೈಸ್ ನಿಮಗೆ ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ನೋಡಿ, ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ 110. ಬನ್ನಿ ಗೈಸ್ ಹೋಗುವ. ಅಲ್ಲ ಕಣ ಗಾಡಿ ಇವಾಗ ಎಲ್ಲೂ ಇಲ್ಲ ಅಷ್ಟೇನಾ? ಮನೆಗೆ ಹೋಗಿ ಮಲ್ಕೊಬಿಡ್ಲ ನಾನು? ಫೋನ್ ಗಿನ್ ಮಾಡ್ತೀವಿ ಹೇಳ ಆಮೇಲೆ. ಫೋನ್ ಮಾಡಿದ್ರೆ ಎತ್ತು ಮಾಡ್ಕೊಂಡಿರು, ಸೈಲೆಂಟ್ ಹಾಕ್ಬೇಡ. ಓಕೆ ಬಾಯ್. ಓಕೆ ಗೈಸ್ ಫೈನಲಿ ನಾನು ಬಬ್ಲುನ ಮನೆ ಹತ್ರ ಡ್ರಾಪ್ ಮಾಡಿ ನೆಕ್ಸ್ಟ್ ನಾನು ಮನೆಗೆ ಹೋಗೋದೋ ಇಲ್ಲ ಎಲ್ಲಿ ಹೋಗೋದೋ ನನಗೂ ಗೊತ್ತಿಲ್ಲ. ಮನೇಲಿ ಹೋದರೆ ಏನು ಗೊತ್ತಾ, ಮನೆಗೆ ಹೋದ್ರೆ ಸೀನು, ಮನೇಲಿ ಹೋದರೆ ನನ್ನ ಫೋನ್ ನೆಟ್ವರ್ಕೇ ಸಿಗೋಲ್ಲ. ಲಿಟ್ರಲಿ ಹೇಳ್ತೀನಿ, ನೆಟ್ವರ್ಕೇ ಸಿಗೋಲ್ಲ ಗೈಸ್. ಏನು ಮಾಡೋದು ಮನೆಗೆ ಹೋಗಿ? ಏನು ಮಾಡೋದು ನೋಡೋಣ ಬಂತು. ಏನು ಮಾಡೋಕ್ಕಲ್ಲ, ಮನೆಗೆ ಹೋಗಿ ರೆಡಿಯಾಗಿ ದೆನ್ ಹೌದು ಬ್ಯಾಂಕ್ ಹತ್ರ ಹೋಗ್ಬೇಕು ನಾನು ಇವತ್ತು. ನನ್ನ ಅಕೌಂಟ್ ಲಾಕ್ ಮಾಡಿಸ್ಬೇಕು. ಬನ್ನಿರಿ ಇವತ್ತೇ ಹೋಗ್ಬಿಡೋಣ ಬ್ಯಾಂಕ್ ಹತ್ರ, ಇವಾಗಲೇ ಹೋಗ್ಬಿಡೋಣ ಡೈರೆಕ್ಟ್ ಬ್ಯಾಂಕ್ ಹತ್ರ. ಸುಮ್ಮನೆ ಇರೋ ಬದಲು ಟೈಮ್ ವೇಸ್ಟ್ ಮಾಡೋದು, ಅದಕ್ಕೇ. ಗೈಸ್ ಫೈನಲಿ ನಾನು ಮನೆಗೆ ಬಂದೆ. ಗೈಸ್ ನಾನು ಇದುವರೆಗೂ ಒಂದ್ಸಲಿನೂ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದಿರೋ ಇಷ್ಟನ್ನೇ ಇಲ್ಲ ಗೈಸ್ ನಂದು. ಲಿಟ್ರಲಿ ಇನ್ನು ಕೆಲಸ ಮುಗಿದ ತಕ್ಷಣ ಸೀದಾ ಏರಿಯಾಗೆ ಹೊಂಟೋಗ್ಬಿಡ್ತೀನಿ. ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬೋರ್ಗೇರ್ ಆಯಿತು ಅಂದರೆ ಸೀದಾ ಮನೆಗೆ ಬರ್ತೀನಿ. ಫಸ್ಟು ಆಮೇಲೆ ಕೆಲಸ ಮುಗಿದ ತಕ್ಷಣ ಡೈರೆಕ್ಟ್ ಮನೆಗೆ ಬರೋದು ಕಲಿಬೇಕು ನಾನು. ಬನ್ನಿ ಗೈಸ್ ಹೊಟ್ಟೆ ಹಸಿದಿದೆ, ಏನು ಮಾಡೋರು ನೋಡಿಕೊಂಡು ತಿನ್ಕೊಂಡು ಸ್ವಲ್ಪ ರೆಡಿಯಾಗಿ ನೋಡುವ ನೆಕ್ಸ್ಟ್ ಏನು ಅಂತ. ಓಕೆ ಗೈಸ್ ಫೈನಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನ್ನ ಮಗ ಏನು ಕಾಂಟೆಂಟೇ ಕೊಡ್ತಿಲ್ಲ, ಬರೀ ಏನೇನೋ ತೋರಿಸ್ತಾನೆ ಅಂತ ಅನ್ಕೋಬೋದು ನೀವು. ಗೈಸ್ ನನ್ನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು. ನಾನು ಟ್ರೈ ಮಾಡ್ತಾಯಿದ್ದೀನಿ ಕೊಡೋಕ್ಕೆ, ಬಟ್ ಅದು ನಾನು ಬಬ್ಲಿಗೂ ಅದೇ ಹೇಳಿದೆ, ಅವನು ಹೇಳ್ದೆ ಒಳ್ಳೊಳ್ಳೆ ಕಂಟೆಂಟ್ ಮಾಡು, ಇದನ್ನು ಯಾರು ನೋಡ್ತಾರೆ ಅಂತ. ಟ್ರೈ ಮಾಡ್ತಾಯಿದ್ದೀನಿ ನಾನು ಕೊಡೋಕ್ಕೆ, ಬಟ್ ಅದು ಏನಾದರೂ ಒಂದು ಇಶ್ಯೂಯಿಂದ. ಬಟ್ ನನಗೆಲ್ಲ ಪ್ಲ್ಯಾನ್ಸ್ ಹೋಯ್ತೆ, ಪ್ರಾಮಿಸಾಗಿ ಎಲ್ಲ ಪ್ಲ್ಯಾನ್ಸ್ ಹೋಯ್ತೆ, ಬಟ್ ನನ್ನ ಕೈಯಲ್ಲಿ ಆಗ್ತಿಲ್ಲ ಅದು. ಎನಿವೆ ಇವಾಗ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದ್ಮೇಲೆ ಬಂದು ಮಾಡ್ಬೋದಲ್ಲ ನೀವು ಅಂತ ಸ್ವಲ್ಪ ಜನ ಅನ್ಕೋಬೋದು. ಬಟ್ ನನಗೆ ಸ್ಟಾಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಇವಾಗ ಸ್ಟಾಪ್ ಮಾಡಿಬಿಟ್ಟು ನಾನು ದೆನ್ ನನ್ನ ಲೈಫ್ನೆಲ್ಲ ಕರೆಕ್ಟಾಗಿ ಆದಮೇಲೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಬೋದು. ಬಟ್ ನಂಗೆ ಇಷ್ಟ ಇಲ್ಲ, ಗ್ಯಾಪ್ ಆಗಿಬಿಡುತ್ತೆ ಗೈಸ್. ಸುಮ್ಮನೆ ಟೈಮ್ ವೇಸ್ಟು, ಗ್ಯಾಪ್ ಆಗಿಬಿಡುತ್ತೆ, ವೀಡಿಯೋಸೆಲ್ಲ ತುಂಬ ಗ್ಯಾಪ್ ಆಗಿಬಿಡುತ್ತೆ. ಆಮೇಲೆ ಇದೇ ಥರ 2-3 ಸಲ ನನಗೆ ಮಾಡಿದ್ದೆ, ನನಗೇನು ಆಗಿಲ್ಲ. ಬಟ್ ಏನಾಗುತ್ತೆ, ನಾನಿವಾಗ ಎಲ್ಲಿಂದ ಇದ್ದೀನೋ ನನ್ನ ಲೈಫ್ ಸೆಟ್ಲ್ ಆಗೋ ಗಂಟ ನಾನು ಬ್ಲಾಗಲ್ಲೇ ನೋಡ್ಕೊಂಡು ಹೋಗ್ಬೇಕು. ಜನ ನೋಡಬೇಕು ಹಿಂಗಿದ್ದ ಅವನು, ಹಿಂಗೆ ಚೇಂಜ್ ಆಗೋನೆ ಅಂದ್ಬಿಟ್ಟು ಒಂದು ವೀಡಿಯೋಸ್ ಮಾಡಿಕೊಂಡು ಒಂದು ಮೆಮೊರೀಸ್ ಇರುತ್ತೆ. ಅವಾಗ ಒಂದು ಟೈಮಲ್ಲಿ ನೆಕ್ಸ್ಟ್ ಯಾವಾಗ ನಾನೇ ಕೂತ್ಕೊಂಡು ನಾನು ವೀಡಿಯೋಸ್ ನೋಡಿದಾಗ, ಓ ನೋಡಪ್ಪ ಹಿಂಗಿದ್ದೆ ನಾನು,
ಇವಾಗೂ ಅಷ್ಟೇ ನಂದು ಹಳೆ ಬ್ಲಾಗ್ಸ್ ಏನಾದ್ರು ನೋಡಿದ್ರೆ ಒಂದೊಂದ್ಸಲಿ ನೆಗಿತೀನಿ ನಾನು ಹೆಂಗಿದ್ದೆ ಗುರು, ನಾನು ಹೆಂಗೆ ಆಗ್ಬಿಟ್ನಲ್ಲ ಗುರು ಅಂತ ನಾನೇ ಒಂದೊಂದ್ಸಲಿ ನೆಗಿತೀನಿ. ಸೊ ಇದೇ ಥರ ಮುಂದೊಂದು ದಿನ ನನ್ನ ಬ್ಲಾಗ್ ನಾನು ನೋಡಿದಾಗ ನಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು ಗೈಸ್. ನನಗೇನು ಗೊತ್ತಾ, ನಂಬಿಕೆ ಐತೆ ಗೈಸ್ ನನ್ನ ಮೇಲೆ. ನಂಗೆ ಹೋಪ್ಸ್ ಐತೆ ಲೈಫಲ್ಲಿ ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ ಒಂದು ನಂಬಿಕೆ ಒಂದು ಐತೆ. ಸೊ ನಂಬಿಕೆನ ಸ್ಟಾಪ್ ಮಾಡಿಬಿಟ್ರೆ ವೇಸ್ಟ್ ಅದು, ಟೈಮೇ ವೇಸ್ಟ್ ಅದು. ಬಿಡು ಇವಾಗ ಮಾಡೋಣ ಅನ್ನೋದು, ಇವಾಗ ಬಿಡು ನಾಳೆ ಮಾಡೋಣ ಅನ್ನೋದೇ ಅದು ದೊಡ್ಡ ವೇಸ್ಟ್, ಅದು ಟೈಮ್ ವೇಸ್ಟ್. ಅದು ಬಿಡು ನಾಳೆ ಮಾಡೋಣ ಅನ್ನೋದೇ ಟೈಮ್ ವೇಸ್ಟು. ಸೊ ಅದೇನಾಗುತ್ತೋ ಆಗಲಿ, ಜನ ನೋಡ್ತಾರೋ ಇಲ್ಲೋ ಅದು ಸೆಕೆಂಡ್ರಿ. ಬಟ್ ನನ್ನ ಕೆಲಸ ನಾನು ನಿಂದಿರ್ಸಲ್ಲ, ಮಾಡ್ಕೊಂಡು ಹೋಗ್ತೀನಿ. ನಿಮಗೂ ಅರ್ಥ ಆಗೈತೆ ಅಂತ ಅಂದ್ಕೊತೀನಿ. ಎನಿವೆ ಈಗ ಪ್ಯಾಂಟಲ್ಲಿ ಅಡ್ಡ ಬರ್ತೈತೆ. ಫೈನಲಿ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ಬೈ. ಅರ್ಥ ಮಾಡ್ಕೊಳ್ಳಿ, ನಾನು ಐ ವಿಲ್ ಟ್ರೈ ಮೈ ಬೆಸ್ಟ್. ಕೊಡ್ತೀನಿ ಗಾಯ್ಸ್, ಎಲ್ಲ ಒಂದೊಂದೇ ಕಂಟೆಂಟ್ ಕೊಡ್ತಾ ಇರ್ತೀನಿ, ತೊಗೊತಾ ಇರಬೇಕು. ಬಟ್ ಐ ವಾಂಟ್ ಟೈಮ್ ಅಷ್ಟೇ. ಸಿಗುವ ಬೈ.